ಅದು ಸರಸ್ವತಿ ಪೂಜೆಗೆ ಆಕ್ಷೇಪವೆತ್ತಂತಹ ಸುದ್ದಿ ಎಲ್ಲಿ? ವಿಶ್ವವಿದ್ಯಾನಿಲಯದಲ್ಲಿ. ಹಾಗಾದ್ರೆ ಯಾವ ವಿಶ್ವವಿದ್ಯಾಲಯ ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ಪೂಜೆ ಜಟಾಪಟಿ ನಡೆದಿದೆ. ಕೇಂದ್ರೀಯ ವಿವಿಯಲ್ಲಿ ಸರಸ್ವತಿ ಪೂಜೆಗೆ ಆಕ್ಷೇಪ ಕೇಳಿ ಬರ್ತಾ ಇದೆ. ಇದೇನು ವಿವಿನ ದೇವಸ್ಥಾನನ ಅಂತ ವಿದ್ಯಾರ್ಥಿನೇ ತರಾಟೆಗೆ ತೆಗೆದುಕೊಂಡಂತಹ ಸುದ್ದಿ ಇದು. ಇದೇನು ವಿವಿನ ಅಥವಾ ದೇವಸ್ಥಾನನ ಅಂತ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದಾನೆ. ಕಲಬುರಗಿಯಲ್ಲಿ ಕೇಂದ್ರೀಯ ವಿವಿಯಲ್ಲಿ ಪೂಜೆಗೆ ಜಟಾಪಟಿ ಆಗಿದೆ. ವಿದ್ಯಾರ್ಥಿ ಆಕ್ಷೇಪವೆತ್ತಿದ್ದಾರೆ. ವಸಂತ ಪಂಚಮಿಯ ನಿಮಿತ್ತ ವಿದ್ಯಾರ್ಥಿಗಳಿಂದ ಪೂಜೆ ನಡೆಯುತ್ತೆ. ವಿವಿಯನ್ನ ಧಾರ್ಮಿಕ ಕೇಂದ್ರ ಮಾಡ್ತಾ ಇದ್ದೀರಾ ಅಂತ ವಿದ್ಯಾರ್ಥಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಗ್ರಂಥಾಲಯದಲ್ಲಿ ಸರಸ್ವತಿ ಪೂಜೆಗೆ ವಿದ್ಯಾರ್ಥಿಯಿಂದಲೇ ಅಡ್ಡಿ. ವಿವಿಯನ್ನ ಧಾರ್ಮಿಕ ಕೇಂದ್ರ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡಿದ್ದಲ್ಲದೆ ಆಕ್ಷೇಪವೆತ್ತಿದ್ದಾರೆ. ವಸಂತ ಪಂಚಮಿಯ ನಿಮಿತ್ತ ವಿದ್ಯಾರ್ಥಿಗಳಿಂದ ಸರಸ್ವತಿ ಪೂಜೆ ನಡೆಯುತ್ತೆ. ಶಿಕ್ಷಣ ಹಾಗೂ ಜ್ಞಾನದ ಪ್ರತೀಕವಾಗಿ ವಸಂತ ಪಂಚಮಿಯಂದು ಸರಸ್ವತಿ ಪೂಜೆಯನ್ನ ಶಾಲೆ ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಮಾಡಲಾಗುತ್ತೆ. ಆದರೆ ಈಗ ಆಕ್ಷೇಪ ಕೇಳಿ ಬರ್ತಾ ಇದೆ. ಕಡಗಂಜಿ ಕೇಂದ್ರೀಯ ವಿವಿಯಲ್ಲಿ ವಿವಾದ ಭುಗಿಲೆದ್ದಿದೆ. ಸರಸ್ವತಿ ಪೂಜೆ ಮಾಡಿ ಸಿಹಿ ಹಂಚಿದ ಗ್ರಂಥಾಲಯದ ಸಿಬ್ಬಂದಿಗಳು ಸರಸ್ವತಿ ಪೂಜೆಯ ಸಂದರ್ಭ ಸಂಶೋಧನಾ ವಿದ್ಯಾರ್ಥಿ ಅದಕ್ಕೆ ಅಡ್ಡಿಪಡಿಸೋದು. ಗ್ರಂಥಾಲಯ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಎಡಪಂಥೀಯ ವಿಚಾರಧಾರೆಯ ವಿದ್ಯಾರ್ಥಿ ನಂದಕುಮಾರ್ ಗ್ರಂಥಾಲಯ ಸಿಬ್ಬಂದಿಯ ಜೊತೆ ವಾಗ್ವಾದವನ್ನು ನಡೆಸಿದ್ದಾನೆ. ಎಡಪಂಥೀಯ ವಿಚಾರಧಾರೆ ಉಳ್ಳಂತಹ ವಿದ್ಯಾರ್ಥಿ ನಂದಕುಮಾರ್ನಿಂದ ಸರಸ್ವತಿ ದೇವಿಯ ಬಗ್ಗೆ ಅವಹೇಳನದ ಆರೋಪ ಈಗ ಕೇಳಿ ಬರ್ತಾ ಇದೆ. ಸರಸ್ವತಿ ಪೂಜೆಗೆ ಅಡ್ಡಿಪಡಿಸುವ ವಿಡಿಯೋ ಕೂಡ ವೈರಲ್ ಆಗಿದೆ. ಆ ವೈರಲ್ ಆದಂತಹ ವಿಡಿಯೋವನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸುದ್ದಿ ಆಗ್ತಾ ಇದೆ ಈ ವಿಷಯ. ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್ ನಡೆಗೆ ನೆಟ್ಟಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಸಂತ ಪಂಚಮಿಯ ದಿನ ವಿವಿಯಲ್ಲಿ ಸರಸ್ವತಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಅದರಲ್ಲಿ ನಂದಕುಮಾರ್ ಎನ್ನುವಂತಹ ಸಂಶೋಧನಾ ವಿದ್ಯಾರ್ಥಿ ಆಕ್ಷೇಪ ವ್ಯಕ್ತ. ಇದೇನು ವಿವಿನ ಅಥವಾ ದೇವಸ್ಥಾನನ? ಇದೆಲ್ಲವನ್ನ ದೇವಸ್ಥಾನದಲ್ಲಿ ಇಟ್ಕೊಳ್ಳಿ, ವಿಶ್ವವಿದ್ಯಾಲಯದಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ವೈರಲ್ ಆದಂತಹ ದೃಶ್ಯ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ. ಗ್ರಂಥಾಲಯ ಸಿಬ್ಬಂದಿ ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸರಸ್ವತಿ ಪೂಜೆಗೆ ಅಡ್ಡಿ ಮಾಡಿದಂತಹ ಒಂದು ಸಂದರ್ಭ ಗ್ರಂಥಾಲಯ ಸಿಬ್ಬಂದಿ ಹಾಗೂ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್ ನಡುವೆ ವಾಗ್ವಾದ ನಡೆಯುತ್ತೆ. ಲೈಬ್ರರಿ ಗೌರವ ಇಲ್ಲ, ಪುಸ್ತಕ ಇಲ್ಲ, ಓದಿ ಬರೋದು ಡಾಕ್ಟರೇಟ್ ಪದವಿ ತಗೊಂಬಂದು ಗಂಟೆ ಬಾರಿಸಿದ ಪೂಜೆ ಮಾಡಿದ್ರೆ ಇಲ್ಲೇ ಆಗಿರ್ತೀರಿ. ಹೋಗಿ ಮಠ ಮಂದಿರಗಳಿಗೆ ಅಲ್ಲೇ ಗಂಟೆ ಬಾರಿಸ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂತ ಹೊಡ್ರಿ. ನೀತಿ ಪಾಠ ಹೇಳ್ತಾರೆ ಅವರೆಲ್ಲ, ನಾನೇನು ಕೇಳ್ತೇನೆ ಅಂತೇಳಿ. ನೀವೆಲ್ಲ ಏನ್ರಿ ಹುಡುಗರು ಪಾಠ ಹೇಳೋದು? ನಿಮ್ಮ ಜನ್ಮ ನೀವು ಇಲ್ಲಿ ಪೂಜೆ ಮಾಡಿದ್ರೆ ಇಲ್ಲೇ ಆಗಿರ್ತಿದ್ರಿ. ಕಾನೂನು ಸೂಚನೆ ಪ್ರಕಾರ ಏನು ಮಾಡ್ಬೇಕು ಅದು ಮಾಡಲ್ಲ. ಊದಿನ ಕಡೆ ಪೂಜೆ ಮಾಡಿದೆ ಮುಂದೆ ಇಡೀ ಯೂನಿವರ್ಸಿಟಿ ಗಬ್ಬೆ ಬಿಸಿಬಿಟ್ರಿ ನೀವೆಲ್ಲ. ಯಾವ ಸರಸ್ವತಿ ಸ್ಫೂರ್ತಿ, ಯಾವ ಮನಸ್ಫೂರ್ತಿ ಮತ್ತೊಂದೆಲ್ಲ ನೀವು ಮಾಡ್ತಾರೆ. ಯಾಕೆ ಸ್ನಾನ ಮುಸ್ಲಿಂ ನ್ಯಾಯ ಮಾಡೋದು ಅವಕಾಶ ಕೊಡ್ರಿ. ನಾನು ಬೌದ್ಧ ಕೊಡ್ತೀರಿ. ನಾನು ಮಾಡೋದು ಪೂಜೆ ವಿಷಯ ನಿಮಗೆ ಎಡ್ಡಾಪ್ತೀವಿ ಲೈಬ್ರರಿ ನೀವು ನಿಮಗೆ ಗೊತ್ತು. ಏನು ಗೊತ್ತದ? ಇದನ್ನೆಲ್ಲ ಮಾಡೋಕ್ಕಿದ್ರೆ ನಿಮಗೆಲ್ಲ ಬೇರೆ ಅಧಿಕಾರ ಯಾರು ಕೊಟ್ಟದ್ದು? ಇದನ್ನೆಲ್ಲ ಯಾರು ಸರ್? ಇದನ್ನು ಧರ್ಮಛತ್ರನ, ಏನು ಧಾರ್ಮಿಕ ಕೇಂದ್ರನ? ಏನು ಸರ್ ಇದು? ನಿಮ್ಗೆ ಅಷ್ಟದಲ್ಲ. ಇದು ನಾನು ಕೇಳ್ತಾ ಇರೋದು, ಇದೇನು ಲೈಬ್ರರಿನ, ಏನು ಧರ್ಮಛತ್ರನ ಅಥವಾ ಟೆಂಪಲ್ಲ, ಏನು ಹಿಂದೂ ಧರ್ಮ ಗುಡಿನ? ನೀವು ಏನಂತೀರಿ ಅನ್ಕೊಡ್ರಿ ಆಯ್ತಾ. ನೀವು ಏನು ಬೇಕಾದ್ರೆ ಮಾಡಿದ್ರೆ ಹುಡುಗರು ಕೇಳಿದ್ರೆ ಹುಡುಗರು ಮಾಡ್ಯಾರ ಅಂತ ಹೇಳ್ತೀರಿ. ಮತ್ತು ಸ್ಟಾಪ್ ಎಲ್ಲ ಮಾಡ್ತೀರಿ. ಕೇಳಿದ್ರೆ ವಿ ಸಿ ಕೇಳು, ಏರ್ ಅಥಾರಿಟಿ ಕೇಳು. ಮತ್ತೆ ಹೌದ್ರಿ, ನೀವು ಅನ್ವಾಂಟೆಡ್ ಥಿಂಗ್ಸ್ ಕೇಳು. ಅನ್ವಾಂಟೆಡ್ ಥಿಂಗ್ಸ್ ಇದು ಬಸಂತ ಪಂಚಮಿ ಸಂಬಂಧ ನಿಮ್ಮ ಮನೆ ಮಾಡ್ಕೊಳ್ರಿ. ನೀವು ಅದೇ ಹೇಳ್ಬೇಡ್ರಿ. ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಪ್ರಕಾರ ನಿಮ್ದು ಏನು ರಿಲಿಜನ್ ಸಂಬಂಧ ನಿಮಗೆ ಎಡ್ಡಾಪ್ತೀವಿ ಲೈಬ್ರರಿ ನಿಮಗೆ ಗೊತ್ತು. ಏನು ಗೊತ್ತದ? ಇದನ್ನೆಲ್ಲ ಮಾಡೋಕ್ಕಿದ್ರೆ ನಿಮಗೆಲ್ಲ ಬೇರೆ ಅಧಿಕಾರ ಯಾರು ಕೊಟ್ಟದ್ದು? ಇದನ್ನೆಲ್ಲ ಯಾರು ಸರ್? ಇದನ್ನು ಧರ್ಮಛತ್ರನ, ಏನು ಧಾರ್ಮಿಕ ಕೇಂದ್ರನ? ಏನು ಸರ್ ಇದು? ಕೇಳ್ರಿ, ನಿಮ್ಗೆ ಅಷ್ಟದಲ್ಲ. ಇದು ನಾನು ಕೇಳ್ತಾ ಇರೋದು, ಇದೇನು ಲೈಬ್ರರಿನ, ಏನು ಧರ್ಮಛತ್ರನ ಅಥವಾ ಟೆಂಪಲ್ಲ, ಏನು ಹಿಂದೂ ಧರ್ಮ ಗುಡಿನ? ನೀವು ಏನಂತೀರಿ ಅನ್ಕೊಡ್ರಿ ಆಯ್ತಾ. ನೀವು ಏನು ಬೇಕಾದ್ರೆ ಮಾಡಿದ್ರೆ ಹುಡುಗರು ಕೇಳಿದ್ರೆ ಹುಡುಗರು ಮಾಡ್ಯಾರ ಅಂತ ಹೇಳ್ತೀರಿ. ಮತ್ತು ಸ್ಟಾಪ್ ಎಲ್ಲ ಮಾಡ್ತೀರಿ.
ಘಟನೆ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ವೈರಲ್ ಆಗಿದೆ ಆ ವಿಡಿಯೋ, ಅದರಲ್ಲಿ ಏನು ಹೇಳ್ತಾನೆ ಆ ವಿದ್ಯಾರ್ಥಿ ನಂದಕುಮಾರ್ ಅನ್ನೋದನ್ನ. ಈ ಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶರಣಯ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಈಗ ಶಾಲೆಗಳಲ್ಲಿ ಶಾರದಾ ಪೂಜೆಗಳು ನಡೆಯೋದನ್ನ ನಾವು ನೋಡ್ತಾನೆ ಇರ್ತೀವಿ, ಪ್ರತಿ ಎಷ್ಟೋ ವರ್ಷಗಳಿಂದ ಶತಮಾನಗಳಿಂದ ನಡ್ಕೊಂಡು ಬಂದಿರುವಂತಹ ಕ್ರಿಯೆ. ಈಗ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆ ಮಾಡಿದ್ದಕ್ಕೂ ಕೂಡ ಆಕ್ಷೇಪ ವ್ಯಕ್ತ ಆಗೋ ಮಟ್ಟಕ್ಕೆ ಹೇಟ್ರೆಡ್ನೆಸ್ ಬೆಳೆದು ಬಿಟ್ಟಿದೆಯಾ, ಅಥವಾ ಏನಾಗ್ತಾ ಇದೆ? ಈ ನಂದಕುಮಾರ್ ಅವರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಲ್ಲಿ ಪೂಜೆ ಅಡ್ಡಿಪಡಿಸ್ತಾ ಇದ್ದಾರೆ, ಈ ಘಟನೆಯ ಬಗ್ಗೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಕಲಬುರಗಿ ಜಿಲ್ಲೆಯ ಕಡಗಂಚಿ ಬಳಿ ಇರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತೊಮ್ಮೆ ಸುದ್ದಿ ಆಗ್ತಾ ಇರುವಂಥದ್ದು. ಈ ಹಿಂದೆ ಇದೇ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಭಾವಚಿತ್ರ ಹೊಂದಿರುವಂತಹ ಸ್ಟಿಕ್ಕರ್ಗಳನ್ನು ಕೆಲವು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವಂತಹ ಡಸ್ಟ್ಬಿನ್ಗೆ ಅಂಟಿಸಿ ಸುದ್ದಿಯಾಗಿತ್ತು ವಿಶ್ವವಿದ್ಯಾಲಯದ ಕೆಲವು ಘಟನೆಗಳು. ಇದೀಗ ಮತ್ತೊಂದು ಇಂಥದ್ದೇ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಇದು ಏನಂತ ಕೇಳಿದ್ರೆ, ತಾವು ಹೇಳ್ದಂಗೆ ಶತಮಾನಗಳಿಂದಲೂ ಕೂಡ ಒಂದು ಜ್ಞಾನಾರ್ಜನೆಯ ವಿಚಾರಕ್ಕೆ ಬಂದಾಗ, ವಿದ್ಯೆಯ ವಿಚಾರಕ್ಕೆ ಬಂದಾಗ ಸರಸ್ವತಿಯನ್ನು, ಮಾತೆ ಸರಸ್ವತಿಯನ್ನು ಪೂಜೆ ಮಾಡುವಂಥದ್ದು ಕಾಮನ್ ಆಗಿರುವಂಥದ್ದು. ಇನ್ನು ಯಾವುದೋ ಒಂದು ಶುಭ ಕಾರ್ಯ ಅಥವಾ ಉದ್ಘಾಟನೆ ಈ ಥರದ ಸಂದರ್ಭಗಳಲ್ಲಿ ಗಣೇಶನನ್ನು ಸ್ತುತಿ ಮಾಡುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಇದೇ ಥರದ ಘಟನೆ ವಸಂತ ಪೂರ್ಣಿಮೆ ಅನ್ನುವಂತಹ ಕಾರಣಕ್ಕಾಗಿ ನಿನ್ನೆ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಗ್ರಂಥಾಲಯದ ಮುಂಭಾಗದಲ್ಲಿರುವಂತಹ ಸರಸ್ವತಿ ಪ್ರತಿಮೆ ಈಗಾಗಲೇ ಇರುವಂಥದ್ದು. ಆ ಒಂದು ಮೂರ್ತಿಗೆ ಪೂಜೆ ಸಲ್ಲಿಸುವುದಕ್ಕೆ ಕೆಲವು ವಿದ್ಯಾರ್ಥಿಗಳು ಅಲ್ಲಿ ಮುಂದೆ ಬಂದಿರ್ತಾರೆ. ಆ ವಿದ್ಯಾರ್ಥಿಗಳು ಅಲ್ಲಿರುವಂತಹ ಲೈಬ್ರರಿಯನ್ ಸೇರಿದಂತೆ ಗ್ರಂಥಾಲಯದ ಕೆಲವು ಸಿಬ್ಬಂದಿಗಳನ್ನು ಕೂಡ ಸರ್ ತಾವು ಬನ್ನಿ ಪೂಜೆಗೆ ಅಂತ ಅವರನ್ನು ಕರೀತಾರೆ. ಸರಸ್ವತಿ ಪೂಜೆ ಇದೆಯಲ್ಲ ಅಂತ ಅವರೆಲ್ಲರೂ ಬಂದು ಹಾರವನ್ನು ಹಾಕಿ ಪೂಜೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಂದಕುಮಾರ್ ಅನ್ನುವಂತಹ ವಿದ್ಯಾರ್ಥಿ, ನಂದಕುಮಾರ್ ಅಲಿಯಾಸ್ ನಂದಪ್ಪ ಅನ್ನುವಂತಹ ವಿದ್ಯಾರ್ಥಿ ಈ ಪೂಜೆಗೆಯನ್ನು ಅಡ್ಡಿಪಡಿಸಿರುವಂಥದ್ದು ಅಲ್ಲಿ ಕಂಡುಬಂತು. ಆತ ಬೇರೆ ಯಾರೂ ಅಲ್ಲ, ಅದೇ ವಿಶ್ವವಿದ್ಯಾಲಯದ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ನಂದಪ್ಪ ಅನ್ನುವಂಥವನು. ಈತನ ವಾದ ಇರುವಂಥದ್ದು ಇಷ್ಟೇ, ಇದೇನು ಧರ್ಮಛತ್ರ ಅಲ್ಲ, ದೇವಸ್ಥಾನ ಅಲ್ಲ, ಇಲ್ಯಾಕೆ ನೀವು ಸರಸ್ವತಿಯ ಪೂಜೆಯನ್ನು ಮಾಡ್ತಾ ಇದ್ದೀರಿ? ಸರಸ್ವತಿ ಅನ್ನುವಂಥದ್ದು ಆತ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಇಲ್ಲಿ ಸಂವಿಧಾನಾತ್ಮಕವಾಗಿ ನಡೀಲಿ ಅನ್ನುವಂತಹ ವಾದವನ್ನು ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಅಕ್ಷರಶಃ ಪೂಜೆಗೆ ಅಡ್ಡಿಪಡಿಸುವಂತಹ ಕೆಲಸ ಮಾಡ್ತಾನೆ. ಒಂದು ರೀತಿ ನಿಂದಿಸುವಂತಹ ಕೆಲಸ ಕೂಡ ಅಲ್ಲಾಗ್ತದೆ. ಅಲ್ಲಿರುವಂತಹ ಲೈಬ್ರೇರಿಯನ್ ಸೇರಿದಂತೆ ಗ್ರಂಥಾಲಯದ ಸಿಬ್ಬಂದಿಗಳಿಗೂ ಕೂಡ ಆತ ನಿಂದಿಸುವಂತಹ ಕೆಲಸ ಮಾಡ್ತಾನೆ. ನೀವು ಗಂಟೆ ಬಾರಿಸೋದಕ್ಕೆ ಇಲ್ಲಿವರೆಗೆ ಬರಬೇಕಾ, ಇದನ್ನು ಧರ್ಮಕ್ಷೇತ್ರನ ಅನ್ನುವಂತಹ ಆಕ್ರೋಶ ಆ ವಿದ್ಯಾರ್ಥಿಯಿಂದ ವ್ಯಕ್ತವಾಗ್ತದೆ. ಅದಷ್ಟೇ ಅಲ್ಲ, ಈ ಥರದ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಈ ಥರದ ಒಂದು ಘಟನೆ ಈ ಸರಸ್ವತಿ ಪೂಜೆ ಸಂದರ್ಭದಲ್ಲಿ ಆಗ್ತದೆ ಅನ್ನುವಂತಹ ಮುನ್ನೆಚ್ಚರಿಕೆ ಸಂಬಂಧಪಟ್ಟಂತಹ ನರೋಣ ಪೊಲೀಸರಿಗೆ ಮೊದಲೇ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಖಚಿತ ಮಾಹಿತಿ. ಯಾಕೆ ಅಂತ ಹೇಳಿದ್ರೆ, ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ನರೋಣ ಪೊಲೀಸ್ ಠಾಣೆಯ PSI ಸೇರಿದಂತೆ ಕೆಲವು ಸಿಬ್ಬಂದಿಗಳು ಆ ಸ್ಥಳದಲ್ಲಿರ್ತಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ ಅನ್ನುವಂತಹ ಸುಳಿ ಅವರಿಗೆ ಇರ್ತದೇನೋ, ಹಾಗಾಗಿ ಅದನ್ನು ತಡೆಯುವಲ್ಲಿ ಯಶಸ್ವಿ ಆದರೂ ಕೂಡ, ಆದರೆ ನಂದಪ್ಪ ಅನ್ನುವಂತಹ ವಿದ್ಯಾರ್ಥಿ ಅಡ್ಡಿಪಡಿಸಿದ್ದು ಅವರನ್ನು ತಡೆಯೋಕ್ಕಾಗಲಿಲ್ಲ. ಅಲ್ಲಿ ಆತ ಅಡ್ಡಿಪಡಿಸಿದ್ದು ಅಷ್ಟೇ ಅಲ್ಲ, ಅದನ್ನು ವಿಡಿಯೋ ಮಾಡಿ ಸ್ವತಃ ಆತನೇ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಈ ವಿಡಿಯೋಕ್ಕೆ ಏನು ಅಡ್ಡಿಪಡಿಸಿ ಸರಸ್ವತಿಯ ಪ್ರತಿಮೆಗೆ ಪೂಜೆ ಸಲ್ಲಿಸುವುದಕ್ಕೂ ಕೂಡ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಮುಂಭಾಗದಲ್ಲಿರುವಂತಹ ಸರಸ್ವತಿ ಪ್ರತಿಮೆಗೆ ಪೂಜೆ ಸಲ್ಲಿಸುವುದಕ್ಕೆ ಏನು ಅಡ್ಡಿಪಡಿಸ್ದ, ಇದು ರಾಷ್ಟ್ರಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣ ಆಗಿರುವಂಥದ್ದು. ನಂದಪ್ಪ ಅವರು ಹಂಚಿಕೊಂಡಿರುವಂತಹ ವಿಡಿಯೋಕ್ಕೆ ಸಾಕಷ್ಟು ಆಕ್ರೋಶಗಳು ಅಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಶತಮಾನಗಳಿಂದಲೂ ಕೂಡ ಸರಸ್ವತಿ ವಿದ್ಯಾದೇವತೆ ಅಂತಲೇ ಗುರುತಿಸಿಕೊಂಡಂಥವರು ಆ ಸರಸ್ವತಿಯ ಒಂದು ಎಕ್ಸಾಮ್ಗೆ ಹೋಗುವಂಥ ಸಂದರ್ಭದಲ್ಲಿ, ಮೊದಲ ದಿನದ ಕಾಲೇಜು ಅಥವಾ ಸ್ಕೂಲಿಗೆ ತೆರಳುವಂಥ ಸಂದರ್ಭದಲ್ಲಿ, ಅಥವಾ ಪ್ರತಿಯೊಂದು ಈ ಥರದ ವಸಂತ ಪೂರ್ಣಿಮೆ ಈ ಥರ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಎವ್ರಿ ಡೇ ಕೂಡ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸರಸ್ವತಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಆದರೆ ನಂದಕುಮಾರ್ ಇದಕ್ಕೆ ಅಡ್ಡಿಪಡಿಸಿದ್ದಾನೆ. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಅವನ ಪರವಾಗಿಯೂ ಕೂಡ ಕೆಲವೊಬ್ಬರು ಒಂದಿಷ್ಟು ಪೋಸ್ಟ್ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆ ಸರಸ್ವತಿಯ ಪೂಜೆಗೆ ಪೂಜೆಯನ್ನು ನಡೀತು, ಇದು ನಡಿಬೇಕು ಬೇಡವಾ ಅನ್ನುವಂತಹ ಚರ್ಚೆ ಇದೀಗ ರಾಷ್ಟ್ರ ವ್ಯಾಪ್ತಿ ಕಂಡು ಬರ್ತಾ ಇರುವಂಥದ್ದು. ಥ್ಯಾಂಕ್ ಯು ಶರಣಯ್ಯ, ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಬುದ್ಧಿ ಸಿಗಲಿ, ನಮಗೆ ವಿದ್ಯಾ ಬುದ್ಧಿ ಸಿಗಲಿ ಅಂತ ಹೇಳಿ ಸರಸ್ವತಿಯನ್ನ ಹಲವರ ನಂಬಿಕೆಯ ವಿಚಾರ ಇದು. ಅದನ್ನ ಮಾಡಿದ್ರೆ ಯಾರಿಗೆ ಅಲ್ಲಿ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ, ಆದರೆ ನಂದಕುಮಾರ್ ಅವರ ಈ ಒಂದು ಕ್ರಿಯೆಯಿಂದಾಗಿ ಬಹಳಷ್ಟು ಜನರಿಗೆ ನೋವಾಗಿರುತ್ತೆ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.